ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ತರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿ ಬಾಲ್ನಿತ್ಯ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನಡೀತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ಈಗ 2026 ಆಗಸ್ಟ್ ವೃಶ್ಚಿಕ ರಾಶಿಯ ಒಂದು ಈ ಮಾಸ ಭವಿಷ್ಯವನ್ನ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನೋಡಿ, ವೃಶ್ಚಿಕ ರಾಶಿಗೆ 9ನೇ ಮನೆಯಲ್ಲಿ ಗುರು ಭಾಗ್ಯಸ್ಥಾನದಲ್ಲಿ, ಆದರೆ ಶನಿ ಮಹಾತ್ಮನ ಸ್ಥಾನ ಪಂಚಮ ಶನಿ. ಜಾಗರೂಕರಾಗಿರಿ. ಪಂಚಮ ಶನಿ ವ್ಯವಹಾರವನ್ನ ಕಟ್ಟು ಮಾಡ್ತಾನೆ, ಫ್ರೆಂಡ್ಶಿಪ್ ಕಟ್ಟು ಮಾಡ್ತಾನೆ, ವಿಪರೀತವಾದಂತಹ ಹಣದ ಸಂದಿಗ್ಧ ಪರಿಸ್ಥಿತಿಯನ್ನ ತರ್ತಾನೆ. ನಾನು ಹೇಳ್ತಾನೆ ಇರ್ತೀನಿ, ಶನಿ ಮಹಾತ್ಮನ ಒಂದು ಗುಣ ಏನಿದೆ, ಯಾವ್ಯಾವ ಮನೆಯಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿಯೇ ಮಾಡ್ತಾರೆ ಅವರು. ಬಿಡಲ್ಲ. ಶ್ರೀಮಂತರಾಗ್ಲಿ ಬಡವರಾಗ್ಲಿ ಅವರಿಗೆ ಯಾವುದೇ ಭೇದವಿಲ್ಲ. ಅರ್ಥ ಆಯ್ತಾ? ಅವರು ಕರ್ಮ ಫಲದಾತ. ನಾವೇನು ಒಳ್ಳೇದು ಮಾಡ್ತೀವ ಒಳ್ಳೇದಕ್ಕೆ ಫಲ ಕೊಡ್ತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಕ್ಕೂ ಫಲವನ್ನ ಕೊಡ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಹಣಕಾಸಿನ ವ್ಯವಹಾರದಲ್ಲಿ ಭಾಗ್ಯದಲ್ಲಿ ಗುರುಗಳಿದ್ದಾರೆ, ಚೆನ್ನಾಗಿ ನಡೆಯುತ್ತೆ ಜೋಪಾನ. ಆದರೆ ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು ಬಂಧುಗಳು ಯಾರು ಕುಟುಂಬದಲ್ಲಿ ತುಂಬಾ ಬೇಕು ಅಂದ್ಕೊಂಡಿರ್ತೀರಾ ಅಂತವರಿಂದ ನಿಮಗೆ ಪೆಟ್ಟು ಈ ರೀತಿ ಇರುತ್ತೆ. ಜಾಗ್ರತೆ. ಯಾವುದೇ ರೀತಿಯಾದಂತ ಓವರ್ ಕಾನ್ಫಿಡೆನ್ಸ್ ಬೇಡ. ನಿಮ್ಮ ಬುದ್ಧಿಯನ್ನ ನೀವು ಕೈಯಲ್ಲಿ ಇಟ್ಕೊಳ್ಳಿ. ಯಾರನ್ನು ನಂಬಿ ವ್ಯವಹಾರವನ್ನ ಮಾಡಬೇಡಿ. ಇದು ಒಂದು ನಿಮಗೆ ಎಚ್ಚರಿಕೆ. ಇನ್ನು ಮಾಮೂಲಿಯಾಗಿ ನಾವು ಹೇಳೋದಾದ್ರೆ ಚಿತ್ರರಂಗದವರಿಗೆ ಭಾಗ್ಯಸ್ಥಾನದಲ್ಲಿ ಗುರು, ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ, ವಿಶಾಖ 4ನೇ ಪಾದ, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿ ಆಗಿರುತ್ತೆ. ನೀವು ವ್ಯವಹಾರ ನಡೆಯುತ್ತೆ, ಆದರೆ ಬಹಳ ನಿಮ್ಮ ಫೈನಾನ್ಷಿಯಲಿ ನಿಮ್ಮ ಕೆಲಸಗಾರರ ಕೈ ಕೊಡೋದು, ಮಾಡಿದ ಕೆಲಸ 2 ಸಾರಿ ಮಾಡುವಂಥದ್ದು, ಆಯ್ತಾ, ಯಾವುದೋ ಎಡಿಟ್ ಮಾಡುವಾಗ ಎಡವಟ್ ಆಗುವಂಥದ್ದು, ಈ ತರದ್ದೆಲ್ಲ ನಡೀತದೆ. ಪಂಚಮ ಶನಿಯಿಂದ ಜಾಗರೂಕರಾಗಿರಿ. ಮೈ ಮರಿಬೇಡಿ. ಯಾರ ಮೇಲೋ ಬಿಟ್ಬಿಟ್ಟಿದೀನಿ ಅಂತ ಹೇಳಿ ಬಿಟ್ಟು ಕೂರಬೇಡಿ. ನಮ್ಮ ಕೆಲಸವನ್ನ ನಾವೇ ಮಾಡುವುದು ಬಹಳ ಉತ್ತಮ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡಬೇಡಿ. ಆಯ್ತಾ? ಅಕಸ್ಮಾತ್ ಮಾಡ್ತಾ ಇದ್ರೆ ಅವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಇದ್ದವರ ಲಾಸ್ ಅನುಭವಿಸ್ಬೇಕಾಗ್ತದೆ. ಜಾಗೃತಿಯಾಗಿರಿ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ, ಮಾನಸಿಕವಾದ ಸ್ಥಿತಿ ಎರಡೂ ಕೂಡ ಶನಿಯ ಮೇಲೆ ಡಿಪೆಂಡ್ ಆಗುತ್ತೆ. ಪಂಚಮ ಶನಿ. ನೀವು ತುಂಬಾ ಯೋಚನೆ ಮಾಡ್ತೀರಾ, ಏನೋ ಆಗ್ಬಿಡುತ್ತೆ, ಮುಗದೆ ಹೋಗ್ಬಿಡುತ್ತಾ ಅಂತ ಇಲ್ಲ. 9ನೇ ಮನೆಯಲ್ಲಿ ಇರ್ತಕ್ಕಂಥ ಗುರುಗಳು ಸ್ಥಿತಿಯನ್ನ ಮಾಡ್ತಾರೆ, ಎಲ್ಲವನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ತಾರೆ. ಆದ್ರೆ ದುಡುಕಬೇಡಿ, ಧರ್ಮವಾಗಿ ನಡೀರಿ. ಧರ್ಮಕಾರಕ ಶನಿ ಮಹಾತ್ಮ. ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಶನಿ ಮಹಾತ್ಮನಿಗೆ ಬೇಕಾಗಿರ್ತಕ್ಕಂಥ ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠೆ, ಇದರಲ್ಲಿ ನಾವು ಚೆನ್ನಾಗಿದ್ದರೆ ಶನಿ ಮಹಾತ್ಮ ನಮ್ಮನ್ನ ಎಲ್ಲಿಯೂ ತುಳಿಲಿಕ್ಕಾಗೋದಿಲ್ಲ. ಅದನ್ನ ಬಿಟ್ಟು ನಾವು ಧರ್ಮದ ದಾರಿಯನ್ನ ತುಳಿದರೆ ಮಾತ್ರ ನಮಗೆ ಶಿಕ್ಷೆ. ಅರ್ಥವಾಯ್ತಾ? ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಚಿತ್ರರಂಗದವರು ಎಲ್ಲಾ ರೀತಿಯಿಂದನೂ ಅನುಕೂಲ ಆಗ್ತದೆ. ಬಟ್ ನೀವು ಕೆಲಸ ಮಾಡುವ ಜಾಗದಲ್ಲಿ ಮೈಯೆಲ್ಲ ಕಣ್ಣಾಗಿ ಕೆಲಸವನ್ನ ಮಾಡಿ ಅನುಕೂಲ ಆಗ್ತದೆ. ಇನ್ನು ನಮ್ಮ ರಾಜಕೀಯ ರಂಗದವರಿಗೆ ನೋಡಿ, ಶತ್ರುಗಳು ಹುಟ್ಕೊಳ್ತಾರೆ. ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥವ್ರು ಪಿನ್ ಮಾಡ್ತಾರೆ. ನಿಮ್ಮನ್ನ ತಗಲಾಕ್ಸೋ ಕೆಲಸ ಆಗುತ್ತೆ. ಜೋಪಾನ, ಹುಷಾರಾಗಿರಿ. ಆಯ್ತಾ? ಯಾವುದೇ ವಿಷಯಕ್ಕಾಗ ರಾಜಕೀಯದಲ್ಲಿ ಹೇಳ್ತಾ ಇರ್ತಾರೆ, ಯಾರು ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಇರ್ಬೋದು. ಆದರೂ ಕೂಡ ಸಮಯ ಸಂದರ್ಭ ತಗಲಾಕೊಳ್ಳುವಂಥದ್ದು, ಎಲ್ಲೋ ಮಾತಾಡಿದಂತ ವಿಷಯ ಎಲ್ಲೋ ಲೀಕ್ ಆಗುವಂಥದ್ದು. ಜೋಪಾನ ಮಾಡ್ಕೋಬೇಡಿ. ಜಾಗರೂಕರಾಗಿರಿ. ಭಗವಂತನ ಆಶೀರ್ವಾದ ಇರಲಿ. ಎಲ್ಲ ರೀತಿಯಿಂದ ಚೆನ್ನಾಗಿ ನಡೀಲಿ ನಿಮ್ಮ ರಾಜಕೀಯ ವ್ಯವಹಾರಗಳು. ಶನಿ ಮಹಾತ್ಮನ ಒಂದು ದೋಷಕ್ಕೆ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಸ್ವಾಮಿಯ ಅನುಗ್ರಹವನ್ನ ಪಡ್ಕೊಳ್ಳಿ. ಇನ್ನು ನಮ್ಮ ರೈತಾಪಿ ವರ್ಗದ ಜನಗಳಿಗೆ, ನಮ್ಮ ಕೃಷಿಕರಿಗೆ, ರೈತರಿಗೆ ವಿಶೇಷವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಯಾರನ್ನೂ ನಂಬಿ ವ್ಯವಹಾರವನ್ನ ಮಾಡಬೇಡಿ. ಯಾರಿಗೂ ಸಾಲಕ್ಕೆ ಸಹಿ ಮಾಡಬೇಡಿ.
ಜಾಮೀನು ಕೊಡುವಂಥದ್ದು ವ್ಯವಹಾರವನ್ನ ಮಾಡಬೇಡಿ. ಯಾರೋ ಎಲ್ಲೋ ಕೂತ್ಕೊಂಡು ಫೋನ್ ನಲ್ಲಿ ಏನೋ ಹೇಳಿದ್ರು ಅಂತ ಹೇಳಿ ಇಲ್ಲಿ ಒತ್ತು ಬಿಟ್ಟು ಹಣವನ್ನ ಕಳ್ಕೊಳ್ತಕ್ಕಂಥದ್ದು, ಕೈಯಲ್ಲಿರುವುದನ್ನು ಕಳ್ಕೊಂಡು ಸಾಲ ಮಾಡೋದನ್ನೆಲ್ಲ ಮಾಡ್ಕೋಬೇಡಿ. ಜೋಪಾನ, ಹುಷಾರಾಗಿರಿ. ಕೃಷಿ ಚಟುವಟಿಕೆಯಲ್ಲಿ ಲಾಭ ಇದ್ರೂ ಕೂಡ ಶನಿಮಾತ್ಮ ಇರುವುದರಿಂದ ಪರೀಕ್ಷೆಯನ್ನ ಮಾಡ್ತಾನೆ. ಆಯ್ತಾ? ಹುಷಾರಾಗಿದ್ದು ನಿಮ್ಮ ವ್ಯವಹಾರ ನಿಮ್ಮ ಕೈನಲ್ಲೇ ಇರಲಿ. ಬೇರೆಯವರ ಮೇಲೆ ಅವಲಂಬನೆಯಾಗಿ ವ್ಯವಹಾರ ಮಾಡೋದು ಬೇಡ. ಯಾರೋ ಹೇಳಿದ್ರು ಅಂತ ಹೇಳಿ ಮಾಡುವಂಥದ್ದು ಬೇಡ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿದ್ದು ವ್ಯವಹಾರ ಮಾಡಿ, ತುಂಬಾ ಅನುಕೂಲ ಆಗ್ತದೆ. ನೇರವಾಗಿ ಹೇಳ್ತಾ ಇದ್ದೇನೆ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಈ ವೃಶ್ಚಿಕ ರಾಶಿಯವರು ಫ್ರೆಂಡ್ಸ್ ಅನ್ನು ತುಂಬಾ ಅವಲಂಬನೆ ಮಾಡ್ತಾರೆ. ಬಹಳ ಬೇಗ ಅವನ ಹಿಂಗೆ ಹೇಳ್ದ ಅಂತ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಬುದ್ಧಿ ನಮ್ಮ ಕೈನಲ್ಲೇ ಇರಬೇಕು. ಇದ್ದಾಗ ಮಾತ್ರ ವ್ಯವಹಾರಗಳು ಚೆನ್ನಾಗಿ ನಡೆಯುವಂಥದ್ದು. ಬೇರೆಯವ್ರನ್ನ ನಂಬಿಕೊಳ್ಳೋದು ಬೇಡ. ಆಯ್ತಾ? ತೋಳು ಬಲವೇ ಬಲ, ರಾಗಿ ಫಲವೇ ಫಲ ಅಂತ ಹೇಳಿ ನಮ್ಮ ತೋಳು ಬಲ ಏನಿರ್ತದೆ, ನಮ್ಮ ಬುದ್ಧಿ ಶಕ್ತಿ ಅದರಲ್ಲೇ ಮಾಡೋದು. ಬೇರೆ ಯಾರೋ ಹೇಳ್ಕೊಟ್ಟಿದ್ದು ಅಂತ ಬೇಡ. ಹುಷಾರಾಗಿರಿ. ಎಲ್ಲವೂ ಅನುಕೂಲವಾಗಲಿ. ಆ ಭಗವಂತನ ಅನುಗ್ರಹ ನಿಮಗೆ ಶುಭವಾಗಲಿ. ಹಾಗೆ ನಮ್ಮ ಶೈಕ್ಷಣಿಕ ರಂಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನನ್ನು ಹೇಳಬೇಕು, ವೃಶ್ಚಿಕ ರಾಶಿಯವರಿಗೆ ನೋಡಿ, 9ನೇ ಮನೆಯಲ್ಲಿ ಗುರುಗಳಿದ್ದಾರೆ. ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತೆ, ಗಾಬರಿ ಇಲ್ಲ. ಆದರೆ ದುಷ್ಟ ಸಹವಾಸ ಬೇಡ. ಪಂಚಮ ಶನಿ, ಕೆಟ್ಟ ಜನಗಳ ಸಹವಾಸ, ಕುಡಿತ, ಸಿಗರೆಟ್ ಸೇದುವಂಥದ್ದು, ಏನೋ ಯಾವಾಗಲೂ ಮನೆಗೆ ಹೋಗುವಂಥದ್ದು, ಈ ರೀತಿ ಅಭ್ಯಾಸಗಳನ್ನ ಇಟ್ಕೋಬೇಡಿ. ತಂದೆ ತಾಯಿಗಳಿಗೆ ಬೆಲೆಯನ್ನ ಕೊಡಿ. ಅವ್ರು ಹೇಳಿದ ಮಾತನ್ನ ಕೇಳಿ. ವಿದ್ಯಾರ್ಥಿಗಳ ರೀತಿಯಲ್ಲಿಯೇ ವರ್ತನೆಯನ್ನು ಮಾಡಿ, ಖಂಡಿತ ಅನುಕೂಲ ಆಗ್ತದೆ. ಆಯ್ತಾ? ಶನಿಮಾತ್ಮನ ಅನುಗ್ರಹ ಇದ್ರೆ ಖಂಡಿತವಾಗಿ ಚೆನ್ನಾಗಿರ್ತೀರ. ಎಲ್ಲಿ ದಾರಿ ಬಿಟ್ಟು ಬೇರೆ ವ್ಯವಹಾರಗಳಿಗೆ ಹೋದಾಗ ನಾನು ಹೇಳಿದಂತ ಕುಡಿತಾ ಇರ್ಬೋದು, ಬಿಡಿ ಸಿಗರೆಟ್ ಸೇದುವಂಥದ್ದು ಇರ್ಬೋದು, ಇದೆಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲ. ಆಯ್ತಾ? ಆದ್ದರಿಂದ ವಿದ್ಯಾಭ್ಯಾಸದ ಸಮಯದಲ್ಲಿ ನಾವು ಗುರುಗಳಿಗೆ ವಿಧೇಯರಾಗಿ, ಹಾಗೆ ನಮ್ಮನ್ನ ತಿದ್ದುವಂತ ಶನಿ ಮಹಾತ್ಮ ಏನಿದ್ದಾನೆ ಆ ಶನಿ ಮಹಾತ್ಮನಿಗೆ ವಿಧೇಯರಾಗಿದ್ದಾಗ ಜೀವನ ಚೆನ್ನಾಗಿರ್ತದೆ. ಶುಭವಾಗಲಿ ಎಲ್ಲರಿಗೂ. ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಅನುಕೂಲವಾಗಲಿ. ಗುರುವಿನ ಅನುಗ್ರಹ ಇದೆ ಮುಂದಿನ ವರ್ಷದವರೆಗೂ, 2027 ಏಪ್ರಿಲ್ ವರೆಗೂ ಆರಾಮಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಶನಿ ಮಹಾತ್ಮನಿಗೆ ನಿಮ್ಮ ಆ ದೋಷ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು, ನಿಮಗೆ ಮೆಡಿಟೇಷನ್ ಮಾಡುವಂತಹ ಏನು ಜಪವನ್ನ ಮಾಡುವಂತಹ ಅಭ್ಯಾಸಗಳಿದ್ದರೆ ನಿಮ್ಮ ಇಷ್ಟ ದೇವರ ಜಪಗಳನ್ನ ಮಾಡಿಕೊಳ್ಳಿ. ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು, ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.